ಆಗಿದ್ದಾರೆ. ಸಭಾಪತಿ ಸ್ಥಾನದಿಂದ ಹೊರಟ್ಟಿ ಕೆಳಗಿಳಿಸಲೇಬೇಕು ಅಂತ ಪ್ಲಾನ್ ಆಗಿದೆ. ಹೆಬ್ಬಾಳ್ಕರ್ ಕೇಸ್ನಲ್ಲಿ ಹೊರಟ್ಟಿ ಅಸಹಕಾರಕ್ಕೆ ಸಿಟ್ಟಾಗಿದ್ದಾರಂತೆ. ಡಿಕೆ ಶಿವಕುಮಾರ್ ಪ್ಲಾನ್ ವರ್ಕ್ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಸಾಥ್ ಕೊಡಲೇಬೇಕು. ಈಗ ತಾನೇ ಶೆಟ್ಟರ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಮುಂದಿನ ಅಧಿವೇಶನದಲ್ಲಿ ಸಭಾಪತಿ ಬದಲಿಗೆ ಪ್ಲಾನ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೈ ಜೋಡಿಸ್ತಾರಾ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಓಕೆ, ಅಭಿಷೇಕ್ ನನ್ನೊಂದಿಗೆ ಲೈವಲ್ಲಿ ಇದ್ದಾರೆ. ಅಭಿಷೇಕ್ ತಿರುಪತಿಯಿಂದ ಭಾಳ ಒಳ್ಳೆ ಅಪ್ಡೇಟ್ ಕೊಟ್ಟರು. ಅಭಿಷೇಕ್, ಒನ್ಸ್ ಅಗೇನ್ ತಿರುಪತಿ ಅಷ್ಟೇ ಸೂಪರ್ ಅಪ್ಡೇಟ್ ಬರುತ್ತಾ ಈಗ ಈ ಸಭಾಪತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಏನು ಹಂಗಾಗ್ಬೋದಾ? ಡಿ ಕೆ ಹೋಗ್ತಾರಾ, ಸತೀಶ್ ಬರ್ತಾರಾ, ಹಂಗೆ ನಡೆಯತ್ತಾ? ಸೊ ಬೇಸಿಕಲಿ ಟ್ರೈ ಮಾಡ್ತೀನಿ. ಈಗ ಡಿ ಕೆ ಶಿವಕುಮಾರ್ ಅವರ ಗಮನದಲ್ಲಿರುವಂತದ್ದು ಬಸವರಾಜ ಹೊರಟ್ಟಿ ಅವರು ಅವರಿಗೆ ಕೊಡಬೇಕಾದಂತ ಸಹಕಾರವನ್ನ ಕೊಡಲಿಲ್ಲ. ಯಾವ ವಿಚಾರದಲ್ಲಿ? ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಪ್ರಕರಣದಲ್ಲಿ ಆ ಒಂದು ಸ್ಥಳದಲ್ಲಿ ಆ ಬಾವಿಯಲ್ಲಿ ಆದಂಥ ವಿಚಾರವನ್ನ ಹೊರಟ್ಟಿರವರು ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಆಸೆ ಇತ್ತು. ಅದರ ಜೊತೆಗೆ ಸಪೋರ್ಟ್ ಮಾಡಿಯೇ ಮಾಡ್ತಾರೆ ಅನ್ನೋದು ನಂಬಿಕೆ ಇತ್ತು. ಆದರೆ ಹೊರಟ್ಟಿರವರು ತುಂಬ ಸೂಕ್ಷ್ಮವಾಗಿ ಹೇಳಿದಂಥ ವಿಚಾರ ಏನಂದರೆ, ನನಗೆ ಆ ಪದಗಳು ಕೇಳಿಸ್ಲಿಲ್ಲ, ಆ ಪದದ ಉಚ್ಚಾರ ಆಗಿಲ್ಲ ಅನ್ನೋ ರೀತಿ ವರ್ತನೆ ಇತ್ತು. ಅವರ ಮಾತುಗಳು ಕೂಡ ಅದೇ ರೀತಿ ಇತ್ತು. ಇದು ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಬೇಕಿದ್ದಂಥ ಸಭಾಪತಿಗಳು ಸಿಟಿ ರವಿರವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನೊಂದು ಆಕ್ರೋಶ ಇರೋದ್ರಿಂದ ಅವರನ್ನ ಆ ಸ್ಥಾನದಿಂದ ಕೆಳಗೆ ಇಳಿಸಿ ತಮ್ಮ ಕಡೆಯವರನ್ನ ಆ ಸ್ಥಾನಕ್ಕೆ ಕೂರಿಸಬೇಕು ಅನ್ನೋ ಒಂದು ಮಹದಾಸೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಈಗ ಪರಿಷತ್ನಲ್ಲಿ ಆ ಒಂದು ಜಯವನ್ನ ಸಾಧಿಸಬೇಕು ಡಿ ಕೆ ಶಿವಕುಮಾರ್. ಅಂದ್ರೆ ರಾಜ್ಯದ ಮಾತ್ರವಲ್ಲ, ದೇಶದ ಅನೇಕ ಭಾಗಗಳಲ್ಲಿ ಯಾವುದೇ ರೀತಿಯ ರಾಜಕೀಯ ಸಂಚಲನ ಮಾಡಬೇಕು ಅಥವಾ ಆಪರೇಷನ್ ಮಾಡಬೇಕು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಅದನ್ನು ಯಶಸ್ವಿಯಾಗಿ ಪೂರೈಸುವಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲಿವರೆಗೂ ಸಫಲರಾಗಿರುವಂಥದ್ದು. ಅದೇ ಕಾರಣದಿಂದ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಈಗ ಹೊರಟ್ಟಿಯವರನ್ನ ಬದಲಾಯಿಸಬೇಕು ಅಂದ್ಕೊಂಡಿರೋದ್ರಿಂದ ಅವರಿಗೆ ಬೇಕಾಗಿರುವಂಥ MLCಗಳ ಸಹಕಾರ ತೀರಾ ಮುಖ್ಯವಾಗಿರುವಂಥದ್ದು. ಖಾಲಿ ಇರುವಂಥ 4 ಸ್ಥಾನಗಳನ್ನು ತುಂಬಿಸಿದ್ರು ಕೂಡ ಒಂದು ಸೀಟು ಮತ್ತೊಮ್ಮೆ ಅವರ ಸಪೋರ್ಟ್ಗೆ ಬರಬೇಕಾಗತ್ತೆ. ಅದು ಯಾರು ಅಂತ ನೋಡಿದಾಗ ಲಖನ್ ಜಾರಕಿಹೊಳಿ ಅವರು. ನೀವೇ ಹೇಳ್ತೀರಿ, ಸತೀಶ್ ಅವರ ಮಾತನ್ನ ಕೇಳೋದ್ರಿಂದ ಈಗ ಡಿ ಕೆ ಶಿವಕುಮಾರ್ ಅವರು ಒಲ್ಲದ ಮನಸ್ಸಿನಿಂದ ಬೇಕಾದರೂ ತನ್ನ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ, ತನ್ನ ಆಸೆಯನ್ನು ಈಡೇರಿಸೋದಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರನ್ನ ಮಾತಾಡಬೇಕಾಗತ್ತೆ. ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ. ಯಾಕೆ? ಬೆಳಗಾವಿಯ ವಿಚಾರದಲ್ಲೂ ಕೂಡ ಮೊನ್ನೆ ಅಷ್ಟೇ CLP ಸಭೆ ನಡೀತು. CLP ಸಭೆಯಲ್ಲಿ AICC ಸುರ್ಜೇವಾಲಾರವರಿದ್ರು. ಇಂತಹ ಗಣ್ಯರ ಸಮ್ಮುಖದಲ್ಲಿ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಹೊಗಳಿ ಅಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿಯನ್ನ ಇವರು ಕಟ್ಟಿದ್ರು ಅಂತ ಅಭಿಷೇಕ್ ಪರ್ಟಿಕ್ಯುಲರ್ಲಿ ಸಮಾಧಾನ ಆಯ್ತು. ಅವರು ಕೂಡ ಎದ್ದು ನಿಂತು ಒಂದೆರಡು ಮಾತುಕತೆ ಆಗುತ್ತೆ. ಅಭಿಷೇಕ್, ಆ ಪ್ಲೇಸ್ಗೆ ಯಾರಾದ್ರೂ ಅಂತ ಇದೆಯಾ? ಏನಾದ್ರು ಸಭಾಪತಿ ಸ್ಪೇಸ್ಗೆ ಇವರನ್ನು ತರಬೇಕು ಪ್ಲೇಸ್ಗೆ? ಸದ್ಯದ ಮಟ್ಟಿಗೆ ಶೆಟ್ರೆ ಅಲ್ಲಿ ಯಾವ ಹೆಸರು ಫೈನಲ್ ಆಗುತ್ತೆ ಅನ್ನೋ ಒಂದು ಗೊಂದಲ ನಮಗೂ ಕೂಡ ಇರೋದ್ರಿಂದ ಆ ಹೆಸರನ್ನ ರಿವೀಲ್ ಮಾಡೋದು ತಪ್ಪಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿರುವಂಥದ್ದು. ಒಟ್ಟಾರೆ ಅವರನ್ನು ಅಲ್ಲಿಂದ ಕೆಳಗಿಳಿಸಬೇಕು ಅಷ್ಟೇ ಮೇನ್ ಆಗಿ ಏಜೆಂಡಾ ಇರುವಂಥದ್ದು. ಓಕೆ, ವೀಕ್ಷಕರು ಒಂದು ಹೇಳ್ತೀನಿ, ಈ ಬಸವರಾಜ ಹೊರಟ್ಟಿ ಇದ್ದಾರಲ್ಲ, ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿರುವಂಥದ್ದು. ಒಬ್ಬ ಮುಖ್ಯಮಂತ್ರಿ ಹೆಚ್ಚಂದ್ರೆ ಎಷ್ಟು ವರ್ಷಗಳ ಕಾಲ ಒಂದು ಸ್ಥಾನದಲ್ಲಿರ್ಬೋದು? ಪೂರ್ಣಾವಧಿ 5 ವರ್ಷ, 10 ವರ್ಷ. ನಮ್ಮಲ್ಲಿ ಇವರೆಲ್ಲ ಆಳಿದ್ದಿದೆ. ಯಾರು ನಮ್ಮ ಬುದ್ಧದೇವ್ ಭಟ್ಟಾಚಾರ್ಯಗಿಂತ ಮೊದಲು ಇಲ್ಲಿ ಆಳಿದ್ರಲ್ವ? ಅಲ್ಲ, 23-24 ವರ್ಷ. ನಮ್ಮಲ್ಲಿ ಜ್ಯೋತಿ ಬಸ್ಸು ಆಳಿದ್ರು 23-24 ವರ್ಷ, ಹಿಂಗೆಲ್ಲ ಇತ್ತು. ಈಗ ಇವ್ರಿಗೆ ಇದಿದೆ 3 ಬಾರಿ CM, 3 ಬಾರಿ PM ಅಂತೇಳಿ. ಇವ್ರು ಎಷ್ಟೇ ಆಗಲಿ, ನರೇಂದ್ರ ಮೋದಿ ಅವರಾಗಲಿ, ಇವರಾಗಲಿ, ಯಾರು ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಬಸವರಾಜ ಹೊರಟ್ಟಿದೊಂದು ರೆಕಾರ್ಡ್ ಇದೆ. ಅವರು 8 ಬಾರಿ ಸತತವಾಗಿ ಗೆದ್ದು ಬಂದಿದ್ದಾರೆ. ಅವರು ಸತತವಾಗಿ ಕಳೆದ ಅಂದರೆ ಅವರ ಇದೆಯಲ್ಲ, ಅವ್ರು 6 ವರ್ಷ 5 ವರ್ಷ ಅಲ್ಲ, ಕಳೆದ 48 ವರ್ಷದಿಂದ ಅವರು MLC. ಇದು ವರ್ಲ್ಡ್ ರೆಕಾರ್ಡ್. ಇದು ವರ್ಲ್ಡ್ ರೆಕಾರ್ಡ್ ಅಲ್ಲ, ಇದು ಯೂನಿವರ್ಸ್ ರೆಕಾರ್ಡ್. ಯಾರಂಗೆ ಗೆದ್ದೇ ಇಲ್ಲ ರಾಜಕೀಯವಾಗಿ ನೋಡಿದ್ರೆ ನಾವು. ಈಗ 9 ಸಲ 10 ಸಲ ಒಬ್ಬ ಸೋತಿರ್ತಾನೆ. 48 ಎಷ್ಟು 8 ಆಗಲಿ 48, 6 ವರ್ಷ 8 ಬಾರಿ ಗೆದ್ದಾರೆ. 48 ವರ್ಷಗಳ ತನಕ ಅವರು MLC. ಆಮೇಲೆ ಸಭಾಪತಿಗಳು ಕೂಡ ಹೈಯೆಸ್ಟ್ ಆಗಿದ್ದವರು ಅವರೇ. ಓಕೆ, ಇದು ಒಂದು ಸುದ್ದಿ. ಆದರೆ ಎರಡನೇ ಸುದ್ದಿ ಏನಪ್ಪ ಅಂತಂದರೆ, ಒಂದು ಕಡೆ ನಾವು ಇದೇ ಜಾರಕಿಹೊಳಿ ಅವರು KPC ಅಧ್ಯಕ್ಷ ಸ್ಥಾನಕ್ಕೆ ಅಥವಾ DK ಮುಂದುವರಿತಾರೆ, ಅಥವಾ KN ರಾಜಣ್ಣ, ಅಥವಾ ಸುರೇಶು,
ಹೀಗೆಲ್ಲ ಇದೆ. ಸಿದ್ದರಾಮಯ್ಯನವ್ರಿಗೆ ಯಾರಿದೆ ಅಂದರೆ ಒಂದೋ ಸತೀಶ್ ಜಾರಕಿಹೊಳಿ ಆಗಬೇಕು, ಇಲ್ಲ ಎಂ ಬಿ ಪಾಟೀಲ್ ಆಗಬೇಕು. ಸತೀಶ್ ಜಾರಕಿಹೊಳಿ ಆದರೆ ST, ಎಂ ಬಿ ಪಾಟೀಲ್ ಆದರೆ ಲಿಂಗಾಯತ. ಈ ST ಅನ್ನೋದು ಇದೆಯಲ್ಲ ಆ ಹಿಂದೆ ಅದ್ರಲ್ಲಿ ಬರುತ್ತೆ. ಸಿದ್ದರಾಮಯ್ಯನೇ ಸಾಕು ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ. ಆದರೆ ಈ ಲಿಂಗಾಯತ ಬರಬೇಕು ಅಂತಂದರೆ ಎಕ್ಸ್ಟ್ರಾ ಬಂದರೆ ಒಕ್ಕಲಿಗ ಇವರಿದ್ದಾರೆ, ಯಾರು DK ಶಿವಕುಮಾರ್ ಇದ್ದಾರೆ. ಸೊ ಇದೆಲ್ಲವೂ ಆಗುತ್ತೆ. ಸೊ ಮೂರನೇ ಒಂದು ವ್ಯಕ್ತಿ ಬಂದಿದ್ದಾರೆ. ಸಭಾಪತಿ ಸ್ಥಾನದಿಂದ ಹೊರಟ್ಟಿ ಕೆಳಗಿಳಿಸಲೇಬೇಕು ಅಂತ ಪ್ಲಾನ್ ಆಗಿದೆ. ಹೆಬ್ಬಾಳ್ಕರ್ ಕೇಸ್ನಲ್ಲಿ ಹೊರಟ್ಟಿ ಅಸಹಕಾರಕ್ಕೆ ಸಿಟ್ಟಾಗಿದ್ದಾರಂತೆ. DK ಶಿವಕುಮಾರ್ ಪ್ಲಾನ್ ವರ್ಕ್ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಸಾಥ್ ಕೊಡಲೇಬೇಕು. ಈಗ ತಾನೇ ಶೆಟ್ಟರ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಮುಂದಿನ ಅಧಿವೇಶನದಲ್ಲಿ ಸಭಾಪತಿ ಬದಲಿಗೆ ಪ್ಲಾನ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೈ ಜೋಡಿಸ್ತಾರಾ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಓಕೆ, ಅಭಿಷೇಕ್ ನನ್ನೊಂದಿಗೆ ಲೈವಲ್ಲಿ ಇದ್ದಾರೆ. ಅಭಿಷೇಕ್ ತಿರುಪತಿಯಿಂದ ಭಾಳ ಒಳ್ಳೆ ಅಪ್ಡೇಟ್ ಕೊಟ್ಟರು. ಅಭಿಷೇಕ್, ಒನ್ಸ್ ಅಗೇನ್ ತಿರುಪತಿ ಅಷ್ಟೇ ಸೂಪರ್ ಅಪ್ಡೇಟ್ ಬರುತ್ತಾ ಈಗ ಈ ಸಭಾಪತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಏನೇ ಹಂಗಾಗ್ಬೋದಾ? DK ಹೋಗ್ತಾರಾ, ಸತೀಶ್ ಬರ್ತಾರಾ, ಹಂಗೆ ನಡೆಯುತ್ತಾ? ಶೆಟ್ರೆ, ಸೊ ಬೇಸಿಕಲಿ ಟ್ರೈ ಮಾಡ್ತೀನಿ. ಈಗ DK ಶಿವಕುಮಾರ್ ಅವರ ಗಮನದಲ್ಲಿರುವಂತದ್ದು ಬಸವರಾಜ ಹೊರಟ್ಟಿ ಅವರು ಅವರಿಗೆ ಕೊಡಬೇಕಾದಂತ ಸಹಕಾರವನ್ನ ಕೊಡಲಿಲ್ಲ. ಯಾವ ವಿಚಾರದಲ್ಲಿ? ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ CT ರವಿ ಪ್ರಕರಣದಲ್ಲಿ ಆ ಒಂದು ಸ್ಥಳದಲ್ಲಿ ಆ ಬಾವಿಯಲ್ಲಿ ಆದಂತ ವಿಚಾರವನ್ನ ಹೊರಟ್ಟಿರವರು DK ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಆಸೆ ಇತ್ತು. ಅದರ ಜೊತೆಗೆ ಸಪೋರ್ಟ್ ಮಾಡಿಯೇ ಮಾಡ್ತಾರೆ ಅನ್ನೋದು ನಂಬಿಕೆ ಇತ್ತು. ಆದರೆ ಹೊರಟ್ಟಿರವರು ತುಂಬಾ ಸೂಕ್ಷ್ಮವಾಗಿ ಹೇಳಿದಂಥ ವಿಚಾರ ಏನಂದ್ರೆ, ನನಗೆ ಆ ಪದಗಳು ಕೇಳಿಸ್ಲಿಲ್ಲ, ಆ ಪದದ ಉಚ್ಚಾರ ಆಗಿಲ್ಲ ಅನ್ನೋ ರೀತಿ ವರ್ತನೆ ಇತ್ತು. ಅವರ ಮಾತುಗಳು ಕೂಡ ಅದೇ ರೀತಿ ಇತ್ತು. ಇದು ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಬೇಕಿದ್ದಂಥ ಸಭಾಪತಿಗಳು CT ರವಿರವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನೊಂದು ಆಕ್ರೋಶ ಇರೋದ್ರಿಂದ ಅವರನ್ನ ಆ ಸ್ಥಾನದಿಂದ ಕೆಳಗೆ ಇಳಿಸಿ ತಮ್ಮ ಕಡೆಯವರನ್ನ ಆ ಸ್ಥಾನಕ್ಕೆ ಕೂರಿಸಬೇಕು ಅನ್ನೋ ಒಂದು ಮಹದಾಸೆ DK ಶಿವಕುಮಾರ್ ಅವ್ರಿಗಿದೆ. ಈಗ ಪರಿಷತ್ನಲ್ಲಿ ಆ ಒಂದು ಜಯವನ್ನ ಸಾಧಿಸಬೇಕು DK ಶಿವಕುಮಾರ್. ಅಂದ್ರೆ ರಾಜ್ಯದ ಮಾತ್ರವಲ್ಲ, ದೇಶದ ಅನೇಕ ಭಾಗಗಳಲ್ಲಿ ಯಾವುದೇ ರೀತಿಯ ರಾಜಕೀಯ ಸಂಚಲನ ಮಾಡಬೇಕು ಅಥವಾ ಆಪರೇಷನ್ ಮಾಡಬೇಕು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಅದನ್ನು ಯಶಸ್ವಿಯಾಗಿ ಪೂರೈಸುವಲ್ಲಿ DK ಶಿವಕುಮಾರ್ ಇಲ್ಲಿವರೆಗೂ ಸಫಲರಾಗಿರುವಂಥದ್ದು. ಅದೇ ಕಾರಣದಿಂದ DK ಶಿವಕುಮಾರ್ ಅವರು ಸ್ವತಃ ಈಗ ಹೊರಟ್ಟಿಯವರನ್ನ ಬದಲಾಯಿಸಬೇಕು ಅಂದ್ಕೊಂಡಿರೋದ್ರಿಂದ ಅವರಿಗೆ ಬೇಕಾಗಿರುವಂಥ MLCಗಳ ಸಹಕಾರ ತೀರಾ ಮುಖ್ಯವಾಗಿರುವಂಥದ್ದು. ಖಾಲಿ ಇರುವಂಥ 4 ಸ್ಥಾನಗಳನ್ನು ತುಂಬಿಸಿದ್ರು ಕೂಡ ಒಂದು ಸೀಟು ಮತ್ತೊಮ್ಮೆ ಅವರ ಸಪೋರ್ಟ್ಗೆ ಬರಬೇಕಾಗತ್ತೆ. ಅದು ಯಾರು ಅಂತ ನೋಡಿದಾಗ ಲಖನ್ ಜಾರಕಿಹೊಳಿ ಅವರು. ನೀವೇ ಹೇಳ್ತೀರಿ, ಸತೀಶ್ ಅವರ ಮಾತನ್ನ ಕೇಳೋದ್ರಿಂದ ಈಗ DK ಶಿವಕುಮಾರ್ ಅವರು ಒಲ್ಲದ ಮನಸ್ಸಿನಿಂದ ಬೇಕಾದರೂ ತನ್ನ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ, ತನ್ನ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರನ್ನ ಮಾತಾಡಬೇಕಾಗತ್ತೆ. ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ. ಯಾಕೆ? ಬೆಳಗಾವಿಯ ವಿಚಾರದಲ್ಲೂ ಕೂಡ ಮೊನ್ನೆಯಷ್ಟೇ CLP ಸಭೆ ನಡೀತು. CLP ಸಭೆಯಲ್ಲಿ AICC ಸುರ್ಜೇವಾಲಾರವರಿದ್ರು. ಇಂತಹ ಗಣ್ಯರ ಸಮ್ಮುಖದಲ್ಲಿ DK ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಹೊಗಳಿ ಅಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿಯನ್ನ ಇವರು ಕಟ್ಟಿದ್ರು ಅಂತ ಅಭಿಷೇಕ್ ಪರ್ಟಿಕ್ಯುಲರ್ಲಿ ಸಮಾಧಾನ ಆಯ್ತು. ಅವರು ಕೂಡ ಎದ್ದು ನಿಂತು ಒಂದೆರಡು ಮಾತುಕತೆ ಆಗುತ್ತೆ. ಅಭಿಷೇಕ್, ಆ ಪ್ಲೇಸ್ಗೆ ಯಾರಾದ್ರೂ ಅಂತ ಇದೆಯಾ? ಏನಾದರೂ ಸಭಾಪತಿ ಪ್ಲೇಸ್ಗೆ ಇವರನ್ನು ತರಬೇಕು ಪ್ಲೇಸ್ಗೆ? ಸದ್ಯದ ಮಟ್ಟಿಗೆ ಶೆಟ್ರೆ ಅಲ್ಲಿ ಯಾವ ಹೆಸರು ಫೈನಲ್ ಆಗುತ್ತೆ ಅನ್ನೋ ಒಂದು ಗೊಂದಲ ನಮಗೂ ಕೂಡ ಇರೋದ್ರಿಂದ ಆ ಹೆಸರನ್ನ ರಿವೀಲ್ ಮಾಡೋದು ತಪ್ಪಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿರುವಂಥದ್ದು. ಒಟ್ಟಾರೆ ಅವರನ್ನು ಅಲ್ಲಿಂದ ಕೆಳಗಿಳಿಸಬೇಕು ಅಷ್ಟೇ ಮೇನ್ ಆಗಿ ಏಜೆಂಡಾ ಇರುವಂಥದ್ದು. ಓಕೆ, ವೀಕ್ಷಕರು ಒಂದು ಹೇಳ್ತೀನಿ, ಈ ಬಸವರಾಜ ಹೊರಟ್ಟಿ ಇದ್ದಾರಲ್ಲ, ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿರುವಂಥದ್ದು. ಒಬ್ಬ ಮುಖ್ಯಮಂತ್ರಿ ಹೆಚ್ಚಂದ್ರೆ ಎಷ್ಟು ವರ್ಷಗಳ ಕಾಲ ಒಂದು ಸ್ಥಾನದಲ್ಲಿರ್ಬೋದು? ಪೂರ್ಣಾವಧಿ 5 ವರ್ಷ 10 ವರ್ಷ. ನಮ್ಮಲ್ಲಿ ಇವರೆಲ್ಲ ಆಳಿದ್ದಿದೆ. ಯಾರು ನಮ್ಮ ಬುದ್ಧದೇವ್ ಭಟ್ಟಾಚಾರ್ಯಗಿಂತ ಮೊದಲು ಇಲ್ಲಿ ಆಳಿದ್ರಲ್ವ? ಅಲ್ಲ, 23-24 ವರ್ಷ. ನಮ್ಮಲ್ಲಿ ಜ್ಯೋತಿ ಬಸು ಆಳಿದ್ರು 23-24 ವರ್ಷ, ಹಿಂಗೆಲ್ಲ ಇತ್ತು. ಈಗ ಇವ್ರಿಗೆ ಇದಿದೆ 3 ಬಾರಿ CM, 3 ಬಾರಿ PM ಅಂತೇಳಿ. ಇವ್ರು ಎಷ್ಟೇ ಆಗಲಿ, ನರೇಂದ್ರ ಮೋದಿ ಅವರಾಗಲಿ, ಇವರಾಗಲಿ, ಯಾರು ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಬಸವರಾಜ ಹೊರಟ್ಟಿದೊಂದು ರೆಕಾರ್ಡ್ ಇದೆ. ಅವರು 8 ಬಾರಿ ಸತತವಾಗಿ ಗೆದ್ದು ಬಂದಿದ್ದಾರೆ. ಅವರು ಸತತವಾಗಿ ಕಳೆದ ಅಂದರೆ ಅವರ ಇದೆಯಲ್ಲ, ಅವ್ರು 6 ವರ್ಷ 5 ವರ್ಷ ಅಲ್ಲ, ಕಳೆದ 48 ವರ್ಷದಿಂದ ಅವರು MLC.
ಇದು ವರ್ಲ್ಡ್ ರೆಕಾರ್ಡ್. ಇದು ವರ್ಲ್ಡ್ ರೆಕಾರ್ಡ್ ಅಲ್ಲ, ಇದು ಯೂನಿವರ್ಸ್ ರೆಕಾರ್ಡ್. ಯಾರಂಗ್ ಗೆದ್ದೇ ಇಲ್ಲ ರೀ. ಹೌದು, ರಾಜಕೀಯವಾಗಿ ನೋಡಿದ್ರೆ ನಾವು ಈಗ 9 ಸಲ 10 ಸಲ ಒಬ್ಬ ಸೋತಿರ್ತಾನೆ. 48 ಎಷ್ಟು 8 48 6 ವರ್ಷ 8 ಬಾರಿ ಗೆದ್ದಾರೆ. 48 ವರ್ಷಗಳ ತನಕ ಅವರು MLC. ಆಮೇಲೆ ಸಭಾಪತಿಗಳು ಕೂಡ ಹೈಯೆಸ್ಟ್ ಆಗಿದ್ದವರು ಅವರೇ. ಓಕೆ, ಇದು ಒಂದು ಸುದ್ದಿ. ಆದರೆ ಎರಡನೇ ಸುದ್ದಿ ಏನಪ್ಪ ಅಂತಂದರೆ, ಒಂದು ಕಡೆ ನಾವು ಇದೇ ಜಾರಕಿಹೊಳಿ ಅವರು KPC ಅಧ್ಯಕ್ಷ ಸ್ಥಾನಕ್ಕೆ ಅಥವಾ DK ಮುಂದುವರಿತಾರೆ, ಅಥವಾ KN ರಾಜಣ್ಣ, ಅಥವಾ ಸುರೇಶು, ಹೀಗೆಲ್ಲ ಇದೆ. ಸಿದ್ದರಾಮಯ್ಯನವ್ರಿಗೆ ಯಾರಿದೆ ಅಂದರೆ ಒಂದೋ ಸತೀಶ್ ಜಾರಕಿಹೊಳಿ ಆಗಬೇಕು, ಇಲ್ಲ MB ಪಾಟೀಲ್ ಆಗಬೇಕು. ಸತೀಶ್ ಜಾರಕಿಹೊಳಿ ಆದರೆ ST, MB ಪಾಟೀಲ್ ಆದರೆ ಲಿಂಗಾಯತ. ಈ ST ಅನ್ನೋದು ಇದೆಯಲ್ಲ, ಅಹಿಂದ ಅದ್ರಲ್ಲಿ ಬರುತ್ತೆ. ಸಿದ್ದರಾಮಯ್ಯನೇ ಸಾಕು ಅದಕ್ಕೆ, ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ. ಆದರೆ ಈ ಲಿಂಗಾಯತ ಬರಬೇಕು ಅಂತಂದರೆ ಎಕ್ಸ್ಟ್ರಾ ಬಂದರೆ ಒಕ್ಕಲಿಗ ಇವರಿದ್ದಾರೆ, ಯಾರು DK ಶಿವಕುಮಾರ್ ಇದ್ದಾರೆ. ಸೊ ಇದೆಲ್ಲವೂ ಆಗುತ್ತೆ. ಸೊ ಮೂರನೇ ಒಂದು ವ್ಯಕ್ತಿ